Namaste everyone, welcome back to Yoga Sandeep YouTube channel. This is Yoga Master Sandeep MN. ಎಸ್ ಇವತ್ತಿನ ಯೋಗಾಭ್ಯಾಸ ಮುಖ್ಯವಾಗಿ ಪುರುಷರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾಕಂದ್ರೆ ಯೋಗಾಭ್ಯಾಸದ ಮೂಲಕ ಸ್ಪರ್ಮ್ ಕೌಂಟ್ ಯಾವ ರೀತಿ ಇನ್ಕ್ರೀಸ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಾರಣ ಇಷ್ಟೇ, ಇವತ್ತಿನ ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಅಂದ್ರೆ ಒತ್ತಡ ಆಗಿರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ನೀವು ಮಾಡ್ತಕ್ಕಂಥ ಬೇರೆ ಬೇರೆ ಕೆಟ್ಟ ಹ್ಯಾಬಿಟ್ಸ್ ಗಳಾಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕಿಂಗ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯ ಕೆಟ್ಟ ಕೆಟ್ಟ ಪದಾರ್ಥಗಳನ್ನ ತಿನ್ನೋದ್ರಿಂದ ಏನಾಗಿರುತ್ತೆ, ಸ್ಪರ್ಮ್ ಕೌಂಟ್ ಕಡಿಮೆ ಆಗಿರುತ್ತೆ. ಇದರಿಂದ ಇಂಫರ್ಟಿಲಿಟಿ ಪ್ರಾಬ್ಲಮ್ ನಿಮಗೂ ಸಹ ಜಾಸ್ತಿ ಕಾಡ್ತಾ ಇರುತ್ತೆ. ಮಹಿಳೆಯರು ಒಂದ್ ಕಡೆ ಆದ್ರೆ ಅದಕ್ಕಿಂತ ಜಾಸ್ತಿ ಪುರುಷರಲ್ಲೂ ಸಹ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಕಾಡ್ತಾ ಇರುತ್ತೆ. ಹಾಗಾಗಿ ಇಂದಿನ ಯೋಗಾಭ್ಯಾಸದಲ್ಲಿ ನಾ ಹೇಳ್ಕೊಡ್ತಕ್ಕಂಥ ಆಸನ ನೀವು ಸಂಪೂರ್ಣವಾಗಿ ಪ್ರತಿದಿನ ಒಂದು 10 ರಿಂದ 15 ನಿಮಿಷ ಯೋಗಾಭ್ಯಾಸ ಮಾಡಿದ್ದೇ ಆದರೆ ಖಂಡಿತವಾಗಿ ಈ ಪ್ರಾಬ್ಲಮ್ ಇಂದ ನೀವು ಹೊರಗೆ ಬರ್ತೀರಾ ಅಂತ ಹೇಳ್ತಾ ಇಂದಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಇದೇ ರೀತಿಯ ಯೋಗ ರಿಲೇಟೆಡ್ ವಿಡಿಯೋಸ್ಗಾಗಿ ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಬದ್ಧ ಕೋನಾಸನ ಅಂತ ಕರಿತೀವಿ. ಈ ಬದ್ಧ ಕೋನಾಸನ ಯಾವ ರೀತಿ ಅಭ್ಯಾಸ ಮಾಡ್ಬೇಕಂದ್ರೆ, ನಿಮ್ಮ 2 ಪಾದಗಳನ್ನ ರೀತಿ ಒಂದಕ್ಕೊಂದು ಜೋಡಿಸಿ ನಂತರ ಏನ್ ಮಾಡ್ಬೇಕು, ಕೈಗಳನ್ನ ರೀತಿ ಒಂದಕ್ಕೊಂದು ಲಾಕ್ ಮಾಡುತ್ತಾ ಸಂಪೂರ್ಣವಾಗಿ ಬೆನ್ನು ಕತ್ತು ನೇರವಾಗಿರಲಿ. ಎಸ್, ಈ ರೀತಿ ಮೂವ್ಮೆಂಟ್ ಮಾಡುವಂಥದ್ದು. ಎಸ್, ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ. 1 2 3 4 5 6 7 8 9 10 10 9 8 7 6 5 4 3 2 1. ಎಸ್, ನಾನು ನಿಮ್ಗೆ ಇದನ್ನ 20 ಟೈಮ್ಸ್ ಅಷ್ಟೇ ತೋರಿಸಿದ್ದೀನಿ. ನೀವು ಇದನ್ನ 30 ರಿಂದ 40 ಬಾರಿ ಏನ್ ಮಾಡಿ ಈ ರೀತಿ ಮೂವ್ಮೆಂಟ್ ಮಾಡ್ತಾ ಅಭ್ಯಾಸ ಮಾಡುವಂಥದ್ದು. ಇದನ್ನ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ನಾವು ನಮ್ಮ ತೊಡೆಯ ಭಾಗವನ್ನ ಸಂಪೂರ್ಣವಾಗಿ ಸ್ಟ್ರೆಚ್ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ಪೆಲ್ವಿಕ್ ಫ್ಲೋರ್ಗೆ ಏನಾಗುತ್ತೆ, ಕರೆಕ್ಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದು, ಜೊತೆಗೆ ನಮ್ಮ ಜೆನಿಟಲ್ ಆರ್ಗನ್ ಏನಾಗುವಂಥದ್ದು, ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗುವಂಥದ್ದು, ಮತ್ತೆ ಅಲ್ಲಿರ್ತಕ್ಕಂಥ ಇಂಪ್ಯೂರಿಟೀಸ್ ಗಳು ಏನಾಗುವಂಥದ್ದು ಕಡಿಮೆ ಆಗುವಂಥದ್ದು. ಇದೇ ರೀತಿ ಪ್ರತಿಯೊಂದು ಆಸನಕ್ಕೆ ಏನಾಗುತ್ತೆ ಅದರದ್ದೇ ಆದಂತಹ ಬೆನಿಫಿಟ್ಸ್ ಗಳು ಇದ್ದೇ ಇರ್ತದೆ. ಬಟ್ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಬಟ್ ಯೂಸ್ಫುಲ್ ಆಗಿರ್ತಕ್ಕಂಥ ಆಸನಗಳನ್ನೇ ತೋರಿಸ್ತಾ ಇರ್ತೀವಿ. ನಂತರ ಈಗ 2ನೇ ಆಸನ ಮಾಡುವಂಥದ್ದು ಭುಜಂಗಾಸನ ಅಂತ ಕರಿತೀವಿ. ಎಸ್, ಸಿಂಪಲ್ ಆಗಿ ಈ ರೀತಿ ನಿಮ್ಮ ಹೊಟ್ಟೆಯ ಮೇಲೆ ಮಲ್ಕೊಳ್ರಿ. ಎಸ್, ಹೀಗೆ ಹೊಟ್ಟೆಯ ಮೇಲೆ ಮಲಗಿದ ನಂತರ 2 ಕೈಗಳನ್ನ ನಿಮ್ಮ ಎದೆಯ ಅಕ್ಕಪಕ್ಕ ಇರಿಸಿ. ಎಸ್, ನಂತರ ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಸೊಂಟದ ಭಾಗವನ್ನ, ಕತ್ತಿನ ಭಾಗವನ್ನ, ಎದೆಯ ಭಾಗವನ್ನ ಸಂಪೂರ್ಣವಾಗಿ ಮೇಲೆತ್ತಿ. ಎಸ್, ಉಸಿರಾಡ್ತಾ ಇರಿ. ಇನ್ಹೇಲ್ ಅಂಡ್ ಎಕ್ಸೇಲ್ ಕಂಟಿನ್ಯೂ ಆಗಿರಲಿ. ಜಾಸ್ತಿ ಒತ್ತಡ ಬೇಡ, ಸಿಂಪಲ್ ಆಗಿ ಎಷ್ಟೇ ಅಭ್ಯಾಸ ಮಾಡಿ. ಎಸ್, ಹೋಲ್ಡ್ ಇಟ್. 1 2 3 4 5 6 7 8 9 10. ಎಸ್, ರಿಲ್ಯಾಕ್ಸ್, ಕಮ್ ಡೌನ್. 2 ಕೈಗಳನ್ನ ಚಿನ್ ಕೆಳಗೆ ಸ್ವಲ್ಪ ಪ್ಲೇಸ್ ಮಾಡ್ತಾ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಈಗ ನಂತರ 3ನೇ ಆಸನವನ್ನು ಅಭ್ಯಾಸ ಮಾಡುವಂಥದ್ದು. 3ನೇ ಆಸನ ನೌಕಾಸನ ಅಂತ ಕರಿತೀವಿ. ಈ ಆಸನವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು, ಬಟ್ ಟ್ರೈ ಮಾಡಿ. ಹೀಗೆ ನೇರವಾಗಿ ಕುಳಿತುಕೊಳ್ರಿ. ಬೆನ್ನು ಕತ್ತು ನೇರವಾಗಿ, ಕಾಲುಗಳನ್ನು ಈ ರೀತಿ ಫೋಲ್ಡ್ ಮಾಡಿ ನಂತರ ಎಸ್ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ 2 ಕಾಲನ್ನ ಹೀಗೆ ಸ್ಟ್ರೈಟ್ ಮಾಡಿ ನಂತರ ಕೈಗಳಿಂದ ಈ ರೀತಿ ಕೈಗಳನ್ನ ಬಿಟ್ಟು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಎಸ್, ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಎಸ್, ರಿಲ್ಯಾಕ್ಸ್ ಡೌನ್. ಎಸ್, ನಿಮ್ಗೆ ಈ ರೀತಿ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಈ ರೀತಿ ಕಾಲುಗಳನ್ನ ಹೋಲ್ಡ್ ಮಾಡಿ. ಎಸ್, ಹೀಗೆ ಹೋಲ್ಡ್ ಮಾಡಿ ಅಭ್ಯಾಸ ಮಾಡಿ. ಎಸ್, ಇದನ್ನು ಸಹ ಒಂದು 10 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ. ಎಸ್, ಇದು 3ನೇ ಆಸನ ನೌಕಾಸನ. 4ನೇ ಆಸನ ಹಾಲಾಸನ ಅಂತ ಕರಿತೀವಿ. ಈ ಹಾಲಾಸನ ಯಾವ ರೀತಿ ಅಭ್ಯಾಸ ಮಾಡ್ಬೇಕಂತ ನೋಡೋದಂದ್ರೆ, ಸಿಂಪಲ್ ಆಗಿ ಈ ರೀತಿ ಬೆನ್ನಿನ ಮೇಲೆ ಮಲಗಿ. ಎಸ್, ಈ ರೀತಿ ಬೆನ್ನಿನ ಮೇಲೆ ಮಲಗಿದ ನಂತರ ನಿಮ್ಮ 2 ಕಾಲುಗಳನ್ನ ಈ ರೀತಿ ಉಸಿರನ್ನು ತೆಗೆದುಕೊಳ್ತಾ 90 ಡಿಗ್ರಿ ಮೇಲೆತ್ತಿ. ಎಸ್, ನಂತರ ಮತ್ತೆ ಉಸಿರನ್ನ ಹೊರ ಹಾಕ್ತಾ. ಎಸ್, ನಂತರ ನಿಧಾನವಾಗಿ ಕೆಳಗಡೆ ಬಿಡಿ. ಹೀಗೆ ಎಸ್ ಎಸ್ ಬ್ರೀತ್ ಮಾಡಿ. 1 2 3 4 5 6 7 8 9 10. ಎಸ್, ಓಕೆ, ರಿಲ್ಯಾಕ್ಸ್. ಮತ್ತೆ ಮೇಲೆ ಬನ್ನಿ, ಉಸಿರನ್ನು ತೆಗೆದುಕೊಳ್ಳಿ. ಎಸ್ ಎಸ್, ಇದು ಹಾಲಾಸನ. ನಂತರ ಹಾಗೆ 2 ಕಾಲುಗಳನ್ನ ನಿಮ್ಮ ಹಿಪ್ಗೆ ಟಚ್ ಮಾಡಿಕೊಂಡು ನಂತರ ಆಂಕಲ್ ಜಾಯಿಂಟ್ ಅನ್ನು ಹೋಲ್ಡ್ ಮಾಡಿ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ಎದೆಯ ಭಾಗ, ಸೊಂಟದ ಭಾಗನ ಮೇಲೆತ್ತುವಂತಿದ್ದು ಸೇತು ಬಂದಾಸನ ಅಂತ ಕರಿತೀವಿ. ಎಸ್, ಹೀಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಮಾಡಿ. ಹೋಲ್ಡ್ ಮಾಡಿ.
ಇನ್ಹೇಲ್ ಮಾಡ್ತಾ ಮೇಲೆ ಲಿಫ್ಟ್ ಮಾಡುವಂಥದ್ದು. ಎಸ್, ಹೋಲ್ಡ್ ಇಟ್ 1 2 3 4 5 6 7 8 9 10. ಎಸ್, ರಿಲ್ಯಾಕ್ಸ್ ಡೌನ್. ಎಸ್, ಈಗ ನಂತರ ಮತ್ತೆ ಸರ್ವಾಂಗಾಸನವನ್ನು ಅಭ್ಯಾಸ ಮಾಡುವಂಥದ್ದು. ಎಸ್, ಸರ್ವಾಂಗಾಸನ ಅಭ್ಯಾಸ ಮಾಡಲಿಕ್ಕೆ ಮೊದಲಿಗೆ ನಿಮ್ಮ ಕಾಲುಗಳನ್ನು ಈ ರೀತಿ 90 ಡಿಗ್ರಿ ಮೇಲೆ ಎತ್ತಿ. ಎಸ್, ನಂತರ ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಸೊಂಟದ ಮೇಲೆ ಕೈಗಳನ್ನ ಇಡಿ, ಹಸ್ತವನ್ನ ಪ್ಲೇಸ್ ಮಾಡ್ತಾ ಎಸ್ ನಿಧಾನವಾಗಿ ನಿಮ್ಮ 2 ಕಾಲುಗಳನ್ನ ಮೇಲೆ ಈ ರೀತಿ ಲಿಫ್ಟ್. ಇದು ಸರ್ವಾಂಗಾಸನ. ಹೋಲ್ಡ್ ಮಾಡಿ 1 2 3 4 5 6 7 8 9 10. ಎಸ್, ಇದು ಸರ್ವಾಂಗಾಸನ ಅಂತ ಕರಿತೀವಿ. ಈ ಆಸನ ಎಲ್ರಿಗೂ ಮಾಡ್ಲಿಕ್ಕೆ ಆಗಲ್ಲ, ಸಾಧ್ಯವಾದ್ರೆ ಅಭ್ಯಾಸ ಮಾಡಿ, ಬೇಕಾದ್ರೆ ಇದೊಂದನ್ನ ಸ್ಕಿಪ್ ಮಾಡಿ. ಕೊನೆಯದಾಗಿ ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂಥದ್ದು. ಈಗ ಸಿಂಪಲ್ ಆಗಿ ಕುಳಿತುಕೊಳ್ರಿ, ಯಾಕಂದ್ರೆ ಎಲ್ರಿಗೂ ಪದ್ಮಾಸನ ಹಾಕೋಕ್ಕಾಗಲ್ಲ. ಸಿಂಪಲ್ ಆಗಿ ಕುಳಿತುಕೊಂಡು ಈ ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂಥದ್ದು. ನಿಮ್ಮ ಎಡ ಹಸ್ತವನ್ನ ಈ ರೀತಿ ಚಿನ್ನ ಮುದ್ರೆಯಲ್ಲಿ ಇಡಿ. ನಂತರ ನಿಮ್ಮ ಬಲ ಹಸ್ತವನ್ನ ನಾಸಿಕಾಗ್ರ ಮುದ್ರೆ ಅಂದ್ರೆ ಇಂಡೆಕ್ಸ್ ಮತ್ತು ಮಿಡಲ್ ಫಿಂಗರ್ ಅನ್ನ ಬೆಂಡ್ ಮಾಡ್ತಾ ಏನ್ ಮಾಡ್ಬೇಕು, ನಿಮ್ಮ ತಮ್ಮಿನ ಕೆಳಭಾಗದಲ್ಲಿ ಸ್ಪರ್ಶ ಮಾಡುವಂಥದ್ದು. ಎಸ್, ನಂತರ ಏನ್ ಮಾಡ್ಬೇಕು, ನಿಮ್ಮ ತಮ್ ಫಿಂಗರ್ ಇಂದ ರೈಟ್ ನೋಸ್ಟ್ರಲ್ ನ ಕ್ಲೋಸ್ ಮಾಡುವಂಥದ್ದು. ಎಸ್, ಹೀಗೆ. ನಂತರ ಇನ್ಹೇಲ್ ಅನ್ನ ಲೆಫ್ಟ್ ನೋಸ್ಟ್ರಲ್ ಇಂದ ಮಾಡುವಂಥದ್ದು. ಬ್ರೀತ್ ಅನ್ನ ಹೋಲ್ಡ್ ಮಾಡಿ, ಮತ್ತೆ ಎಕ್ಸೇಲ್ ಥ್ರೂ ದಿ ರೈಟ್ ನೋಸ್ಟ್ರಲ್. ಅಗೇನ್ ಇನ್ಹೇಲ್ ಥ್ರೂ ದಿ ರೈಟ್ ನೋಸ್ಟ್ರಲ್, ಮತ್ತೆ ಬ್ರೀತ್ ಅನ್ನು ಹೋಲ್ಡ್ ಮಾಡಿ, ನಿಮಗೆ ಸಾಧ್ಯವಾಗುತ್ತೆ ಅಷ್ಟು. ಮತ್ತೆ ಎಕ್ಸೇಲ್ ಥ್ರೂ ದಿ ಲೆಫ್ಟ್ ನೋಸ್ಟ್ರಲ್, ಮತ್ತೆ ಲೆಫ್ಟ್ ನೋಸ್ಟ್ರಲ್ ಇಂದ ಇನ್ಹೇಲ್ ಮಾಡಿ, ಬ್ರೀತ್ ಅನ್ನು ಹೋಲ್ಡ್ ಮಾಡಿ, ರೈಟ್ ನೋಸ್ಟ್ರಲ್ ಇಂದ ಎಕ್ಸೇಲ್ ಮಾಡಿ, ಮತ್ತೆ ಇನ್ಹೇಲ್ ಮಾಡಿ ರೈಟ್ ನೋಸ್ಟ್ರಲ್ ಇಂದ, ಬ್ರೀತ್ ಅನ್ನು ಹೋಲ್ಡ್ ಮಾಡಿ, ಎಕ್ಸೇಲ್ ಮಾಡಿ ಲೆಫ್ಟ್ ನೋಸ್ಟ್ರಲ್ ಇಂದ. Just continue. Inhale through the left nostril. Hold it. Exhale through the right nostril. Again inhale through the right nostril. Hold it. Exhale through the left nostril. Yes. ಈ ರೀತಿ ಕೊನೆಯದಾಗಿ ಲೆಫ್ಟ್ ನೋಸ್ಟ್ರಲ್ ಇಂದ ಎಂಡ್ ಮಾಡ್ತಾ ನೀವೇನ್ ಮಾಡಬೇಕು, ಈ ಪ್ರಾಣಾಯಾಮವನ್ನ ಕಂಪ್ಲೀಟ್ ಮಾಡುವಂಥದ್ದು. ಎಸ್, ನೋಡಿದ್ರಲ್ಲ, ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಯೋಗಾಭ್ಯಾಸದ ಮೂಲಕ ಯಾವ ರೀತಿ ಸ್ಪರ್ಮ್ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದು. ಇದನ್ನು ನೀವು ಖಂಡಿತವಾಗಿ ಬೆಳಗ್ಗೆ ಒಂದು 10 ರಿಂದ 20 ನಿಮಿಷಗಳ ಕಾಲ ಟೈಮ್ ಅನ್ನು ತೆಗೆದುಕೊಂಡು ಅಭ್ಯಾಸ ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಇದರಿಂದ ಆಗ್ತಕ್ಕಂಥ ಯಾವುದೇ ರೀತಿ ಉಪಯೋಗಗಳಿಗೂ ಹಾನಿಯಾಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಯೋಗಾಭ್ಯಾಸವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಮತ್ತೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ